ಯಾಯ್ ಇಲೇ ಇಲ್ಲೂ ಆತೆ ಮುದ್ದೆ ನೋಡಕ್ ಮಾಡ್ದೆ ತಾಯಿ ಎಳ್ಸೆಣ್ ಮುದ್ದೆ ತೊಳ್ಸಕ್ಕೆ ಆಗಿದ್ರು ತಾಂಬರ್ ಅಪ್ಪನ ಅಟ್ಟಾಗ್ತೈತೆ ಒಂದಿಟ್ಟವು ಇಲ್ಲೇ ತಾಂಬರ್ ಅಪ್ಪನ್ ಮಾಡಲ್ ಕಣ ಇದು ಮುದ್ದೆನ ತಾಂಬವ್ ಒಟ್ಟಷ್ಟೇ ತಾಂಬಂತು ತವ್ ಅಯ್ಯೋ 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 ಆ ದೇವಸ್ಥಾನದ ಮುಂದೆ ಉಂಡಿದ್ದೆ ಮಂಗಾಡ್ತಿಯಲ್ಲ ಅಜ್ಜ. ಅಯ್ಯೋ ಅಯ್ಯಪ್ಪ, ಆದಾಗ ಬಾರಜ್ಜ ಉಣ್ಣು ಅಂದ್ರೆ ತಡಿ ಇನ್ನೊಂದ್ಸಣ ಬಿಟ್ಟು ಅಂತೀಯ. ಇವತ್ತೇ ಆಗಿಲ್ದಾಗೆಲೇನೆ ಈ ಗಂಡಸರು ಮುದ್ದೆ ಇಕ್ರಿ ಇಕ್ರಿ ಅಂತ ತಾರಾಡೋದು. ಆದಾಗ ಬರ್ರಿ ಉಂಡ್ರಿ ಅಂತ ಹೇಳಿದ್ರು ಉಂಬಲ್ಲ. ಆಗಿಲ್ದಾಗ ಹಂಗೆ ಮುದ್ದೆ ಮುದ್ದೆ ಅಂತಾರೆ. ತಕ ಅಜ್ಜ ತಕ. ಅದು ದಿನದ ಮುಂದೆ ಉಂಡಿದ್ದ ಏನೋ ರಾಮ 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 ಮುದ್ದೆ ಮುದ್ದೆ ಅಂತ ಬಡ್ಕಂತೀಯ. ನೀನು ನಾನು ಆಲೇನೆ ಕೋಳಿ ಕೊಯ್ ಕೊಟ್ಟೋಗಿ ಏಳತ್ತಾಗೈತಿ ಏಳತ್ತಿನ ತಕ ಮಾಡಿ ಒಂದಿಟ್ಟು ಕೋಳಿ ಸಾರು ಒಂದಿಟ್ಟು ಮುದ್ದೆನ ಏಳತ್ತ ಯಾಕನ ಮಾಡಿದಾಗ ರಪ್ಪ ಮಾಡ್ಬೇಕು ನಮ್ಗೆ ಮುದ್ದೆ ಕೊಟ್ಟೋದು ಅವಕಾಶಿ. ರಾಮ ರಾಮ ಮುದ್ದೆ ಮುದ್ದೆ ಅಂತಂದ್ರೆ ನಂಗೆ ಕೋಲ್ ಮ್ಯಾಗ ಮುದ್ದೆನೆ ಉಂಟ್ಕೊಂಡಿದ್ದೆ ಮೊದ್ಲೆಲ್ಲನ. ಉಂಬಕ್ ಬಂಡಾಟ ಮೊದ್ಲು ಅನ್ನಿರ್ಲಿಲ್ಲ. ಹೊಂಚ್ ಕಟ್ಟಿರೋ ಮುದ್ದೆ ಉಂಟ್ಕೊಂಡಿದ್ದಾನು ಈಗ ಹಂಗೆ ಕೋಲ್ ಮ್ಯಾಗಳ ಮುದ್ದೆ ಕೇಳ್ತೀಯ. ಸುಡ್ಸುಡೋದಾಗ್ಬೇಕು ಈಗ ಹಂಗೇನಿ. ಅಲ್ಲಲ್ಲ ಮೊದ್ಲಿನ ಮರ್ತೈದ್ಯ ಕಣಜ್ಜ ನೀನು. ಮತ್ತೆ ಯಾತನ ಮಾಡಿದಾಗ ಅಪರೂಪಕ್ಕೆ ಹಿಂಗೆ ಪೊಲೀಸಾರು ಮಾಡಿದಾಗ ಮಟನ್ ಸಾರು ಕೋಳಿ ಸಾರು ಇಂಥದ್ದು ಮಾಡಿದಾಗ ಅಪ್ಪನ ಬಿಡ್ಬೇಕು ಹೇಳೋದ್ ಕುಂತೀವ ಮಗಾಗತ್ತಿ ಸಾರು ಸೆನಕೈತಿ. ಹಿಂಗೇನ್ ಚೆನ್ನಾಗೈತೆ ಅಂದಪ್ಪ. ನಾನೇ ಕೇಳೋಣ ಅಂತಿದ್ದೆ, ಇನ್ನ ಬಾಯಿ ಸಿಕ್ಕಂಡಿಲ್ಲ ಸುಡ್ಸುಡೋದು ರುಚಿ ಸಿಕ್ಕೈತ ಇಲ್ಲ ಅಂತ ನಾನು ಸುಮ್ತಿದ್ದಿ. ಹಂಗ ಸೆನಕೈತೆ ಹಂಗಾರ ಉಪಕಾರ ಎಲ್ಲ ಆಗೈತೆ. ಔಷಧಿ ಮಾಡಿದ್ರೆ ಹೇಳಿ ಸೆನಕಾಗತ್ ಸಾರು. ನಾವು ನಿಧಾನಕ್ಕೆ ತೆಗಿ ಚೆನ್ನಾಗ್ ಮಾಡೋಣ, ಇವತ್ತು ಚೆನ್ನಾಗ್ ಮಾಡೋಣ, ಚೆನ್ನಾಗಾಗ್ಬೇಕು ಉಪಕಾರ ಒಂದ್ಕೆಗೆ ಅಂತ ನಾವು ಮಾಡಕ್ ಹೋದ್ರೆ ಅಲ್ಲಾಗತ್ನ ಕೆಟ್ಟೋಗುತ್ತೆ. ಸುಮ್ ಕಬ ಕಬ ಹಾಕಿ ರಪ್ಪ ಮಾಡಿಕ್ಕೆ ಘನವಾಗುತ್ತೆ ಸಾರು. ಯಾತನ ಹೋಗು ಯಾತನ ಮಾಡ್ದಾಗಂತೂ ನಿಂದಂತೂ ಔಷಧಿ ಏನ್ ಬೇಡ. ರಾಮ 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 ದೇವಸ್ಥಾನದ ಮುಂದೆ ಉಂಡಿದ್ದ ಏನ ಉಣ್ಣ ಮರೆ ಇನ್ನೊಂದ್ ಸೆಂಡ್ ಇಕ್ಕಂತಂದು ತಡಿಯ ಮರಗಿತ್ತೀಗ ಹಿಂಗ್ ಕೇಳಿರಿ ಹಿಂಗ್ ಮೇಲೆ ತೊಂದಿತ್ತೀಯ ಏನ್ ಆಪಾಟಿ ಇದೆ ತಡಿ ಒಂದ್ ಸಣ್ಣ ಈ ಪೀಸ ಪಾಸ ತಿಂತ ಸಣ್ಣ ಕುಕ್ಕಂಗಿ ನೀನ್ ಆಮೇಲೆ ತೊಂದ್ ಇಕ್ ಮಂತಿ ಇಕ್ ಮಂತ ಈ ಮುದ್ದೆನ್ ಬೇಡ ಸಾಕು ಕುಕ್ಕಂಗಿ ಕೇಳಂಗಿಲ್ಲ ಕೇಳಿ ಬಂದ್ಬಿಡುತ್ ನಿನ್ ಯಾತ ನಾನು ಮತ್ತೆ ಹಂಗೆ ಕುಕ್ಕೊಂಡು ಲೇ ಮುದ್ದೆ ಆತಿ ತಾಂಬಾ ಇನ್ನ ಆಗಿಲ್ಲ ಅಂತ ಹೊರ ಕುಕ್ಕೊಂಡು ಒಯ್ಕೊಂತಿದ್ರಿ. ಆ ಸಲಿ ಯಾರನ್ನ ಕಂದಿಲ್ದಾರ ವಜ್ಜ ಮುದ್ದೆ ಇಕ್ಕವಳ ಇಲ್ವಾ ಒಜ್ಜಿ ನೋಡಪ್ಪ ಒಬ್ಳೇನ ಮಾಡ್ಕೊಂಡು ಉಂಡವಳೇನ ವಜ್ಜ ಮುದ್ದೆ ಮಾಡಿಕ್ಕಿಲ್ಲ ಅಂತ ಆಸೆಲಿ ಅವಳನ್ನ ಅಂದಿಲ್ಲದ್ಲವಳೆ ಆಡ್ಕೋಬೇಕಲ್ಲ ನಮ್ಗೆ. ಸುಮ್ಮ ಕುಕ್ಕಮ್ಮ ನಂಬಲ್ಲ ಹೇಳತ್ತಾವ್. ನೀನು ಯಾಕಾಗಿ ನಿಂಗತೆ ಯಾಕ ನಮ್ಮ ಮಾಮನ್ ತಾರಾಟಕ್ಕೆ ತಕ್ಕೊಂಡಿದ್ಯಾ ಯಾಕ ಮಾಮ? ಏನಿಲ್ ಕಣ ಮೋಸ್ಮಕ ನಿಮ್ಮ ಅತ್ತೆದ್ ಯಾವಾಗ್ಲೂ ಇದ್ದಿದ್ದೇನೆ ಯಾಕನ ಒಂದಿಟ್ ಮುದ್ದೆ ಪದ್ದೆ ಹಿಂಗೆ ಒಟ್ಟಷ್ಟೇ ತಿಕ್ಕು ಅಂದ್ರೆ ಸಾಕು ಹೆಂಗೆ ಬಂದ್ಬಿಡುತ್ತಿ. ಅವಳು ಕರ್ದಾಗ ಉಣ್ಬೇಕು. ಅವಳು ಯಾವಾಗ ಬಾರಜ್ಜ ಉಣ್ಣು ಅಂತಾಳ ಅವಾಗ ಉಣ್ಬೇಕು. ನಾನೇ ಅವನ ಮುಂದಾಗ ಕೇಳಿದೀನಿ ಅಂದ್ರೆ ತೆಟ್ಟೆನೆ ತಂದು ಕೂಗ್ತಾಳೆ. ಕೋಳಿ ಸಾರು ಮಾಡಿದ್ವಿ ಒಂದು ನಾಟಿ ಕೋಳಿ ಇತ್ತು ಅದನ್ನ ಕೊಯ್ದಿದ್ದೆ ಒಂದು ಕೊಟ್ಟೋಗಿದ್ದೆ ಅಕ್ಕೆ ಮಾಡಿಕ್ಕಿದ್ಲು ಮುದ್ದೆ ಆಗಿರ್ಲಿಲ್ಲ ಒಟ್ಟಷ್ಟಿತ್ತು. ಅಕ್ಕೆ ಒಂದ್ ಸಣ್ಣ ಮುದ್ದೆ ತಾಂಬರಮ್ಮ ಒಟ್ಟಷ್ಟೈತಿ ಅಂತ ಕೇಳಿದ್ಕೆ ಹಂಗೆ ಗುಡ ಬಡ ಅಂತಾಳಿ. ಹೋಗತ್ತ ನಿಮ್ಮ ಅತ್ತೆ ನಾನಾಗತ್ತಿ ಕಟ್ಲಾಡ್ತಮ್ಮೋ ಹೋಗು. ನಿಂಗತ್ತೆ ಯಾಕೆ ನಮ್ಮ ಮಾಮನ್ ಬೈತೀಯ? ಬೈದೆ ಸಣ್ಣಕ್ ಮಾಡಿದ್ಯಮ್ಮ. ನಮ್ಮ ಮಾಮನ್ ಹೇಳತ್ತ ನೀನ್ ಬೈಬಾರ್ದಮ್ಮ. ಅಲ್ಲ ನಮ್ಮ ಮಾಮನ್ ಯಾಕೆ ಅಪಟಿ ಬೈಚಯ್ಯನ ಬೈಬಾರ್ದು ಅಂಕೆಲ್ಲ ಸ್ಮಕವು. ನೀನು ಅತ್ತೆ ಕಡಿಕ್ ಮಾತಾಡ ನಮ್ಮ ಮಾಮನ್ ಕಡಿಕ್ ಮಾತಾಡ್ತೀಯ. ಅಲ್ಲ ಅವ ಅಜ್ಜ ಇಲ್ಲಿ ಕುಕ್ಕೊಂಡು ಕಟ್ಟೆ ಮೇಲೆ ಕುಕ್ಕೊಂಡು ಮುದ್ದೆ ತಾಂಬ ಒಟ್ಟಸ್ತೈತೆ ಅಂತಾನಿ. ಅಲ್ಲಿ ಹಸಿಲಿಸಲ್ ಕಾಮ್ದಿಲ್ದಾರ ಯಾವಳನ ಆಗ್ದಿಲ್ಲದ್ಲವಳೇರು ಅವಳು ಹಿಂಗಿ ಮುದ್ದೆ ಮಾಡಿಕ್ಕಾಳ ಇಲ್ವಾ ವಜ್ಜಿಗೆ ಯಾಕೆ ಬುಡ್ಕೊಂತಾನ ವಜ್ಜ ಅಂತ ಆಡ್ಕೆ ಮಲ್ವೇನಿಲ್ಲ ಸ್ಮಕ. ನಂಗೆ ಈಗ ಯಾತನ ಮಾಡಿದಾಗ ಹೊಲ್ಸಿನ ಸಾರ ತಾರಾಡ್ತಾನೆ ಅನ್ಬೇಡ್ಕಣಿ ವಜ್ಜ. ಅಯ್ಯೋ ಯಪ್ಪ ರಾಮರ ಮುದ್ದೆ ಕೊಟ್ಟದ ಅವಕಾಶ ಕಣಿ ಹಂಗಾಡ್ತಾನೆ ಮುದ್ದೆ 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 ಅಂತ ಹೇಳತ್ತಾವ. ಕುಕ್ಕಂಡು ಉಣ್ಣಂಗ ಮಾಮತ್ತ ಹೊರಗೆ ಏನು ಉಂತೀಯ? ಹೊರಗೆ ಆಗ್ಬೇಕಯ್ಯಪ್ಪ ಇಳಿಕೊಂಡ ಕಟ್ಟೆ ಮೇಲೆ ಕುಕ್ಕಂಡು ಇಳಿಕೊಂಡು ಉಣ್ಬೇಕು. ಕಟ್ಟೆ ಮೇಲೆ ಕುಕ್ಕಂಡು ಉಣ್ಬೇಕು ಕಣಿ. ಇನ್ಯಾಂತ ಯಾವ್ದು ಯಾತನ ಮಾಡ್ಲವಳು. ನಾನು ಒಳಕ್ ಬರಜ್ಜಂದ್ರೆ ಒಯ್ ಬಂದಾರೇನು ಕಿತ್ಕೊಂತಾರೆ. ಅಯ್ಯೋ ಯಾರೇನೇನು ಕಿತ್ಕೊಂಬಲ್ಲ. ಏನು ಇಲ್ಲಿಗೆ ತೊಂದಿಕ್ಕು ತೀರ ಬಂದ್ರು ಅಂತ ತುಂಬ ಕಿಕ್ಕಾಗುತ್ತೆ. ಏನು ಬರ್ರಿ ಉಂಡ್ರಿ ಅಂತ ಒಂದೇಡ್ಕೇನು ಬಂದು ಕೈಗಳು ತೆಟ್ಟೆನೇನು ಯಾರೇನು ಕಿತ್ಕೊಂಬಲ್ಲ ಅಂತ ಹೇಳಿ ಅವ ಅಜ್ಜಂಗೆ ನನ್ನ ಮೇಲೆ ಹೆಂಗಾಡ್ತಾನೆ. ಅದಕ್ಕೆ ನಾನು ಇಲ್ಲೇ ತಂದಿಕ್ತೀನಿ. ಸೆನಕೈತ್ ಕಣಮ್ ಲೋಸ್ಮಕ್ಕ ಸೆನಕ್ ಮಾಡೇವಳಿ ತಿಕ್ಲಿ ಬಿಟ್ಟಂಗೆ ನಿಮ್ಮ ಅತ್ತಿಗೆ ಒಂದೊಂದ್ ತಡಿ ಮಾಡಿರಿ ಸೆನಕ್ ರುಚಿಯಾಗಿ ಮಾಡ್ತಾಳೆ. ಉಪ್ಪು ಒಂದ್ಕೆಗೆ ಹಾಕಿ ಇಲ್ಲಾಂದ್ರೆ ಒಂದೊಂದ್ ತಡಿ ಉಂಬಕ್ಸರ್ ಬೋಲಲ್ಲ ಹಂಗ್ ಮಾಡ್ತಾಳೆ. ಇಲ್ಲಾಂದ್ರೆ ಒಟ್ಟು ಉಪ್ಪು ಒಯ್ದಿರ್ತಾಳೆ ಇಲ್ಲಾಂದ್ರೆ ಒಟ್ಟು ಖಾರ ಒಯ್ದಿರ್ತಾಳೆ. ಒಂದೇ ಸಂಖ್ಯೆ ಅದು ಹೆಂಗಾಗುತ್ತೆ ಲೋಸ್ಮಕ್ಕ ಹೇಳಿ. ಬಾರಿ ಒಂದಿಟ್ಟು ಉಣ್ಣು ಬಾ ಸಾರ್ ಸೆನಕಾಗೈತೆ ಅಂತ ನಿಮ್ಮ ಮಾಮ ಬಾ ಒಂದಿಟ್ಟು ಉಣ್ ಬಾ. ಬೇಡ ನಾನು ಈಗಿನ ಉಂಡೆ
ಏನು ಬೇಡ ಸುಮ್ನಿರು. ನಮ್ಮ ಮಾಮ್ಗೆನೆ ಇಕ್ಕು ನಾಟಿ ಕೋಳಿ ಸಾರು ಅಂತೀಯ. ನಮ್ಮ ಮಾಮ ಬೋಲ್ ಇಷ್ಟ. ನಮ್ಮ ಮಾಮ್ಗೆನೆ ಇನ್ನೊಂದೊಟ್ಟೆ ಹೆಚ್ಚಾಗಿ ಇಕ್ತಾಯಿ. ನಮ್ಗೇನು ಬೇಡ. ನಾನು ಯಾಕೆ ಉಂಬಲ್, ನನಗೆ ಯಾಕೆ ಹೊರ್ಗಡೆಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅವಾಗಿಂದ ಡಾಕ್ಟ್ರು ಕೋಳಿ ಇದನ್ನೆಲ್ಲ ತಿಂಬದ ಬಿಡು ಅಂತೇಳಿ ಹೇಳಿದ್ರು. ಅದಕ್ಕೆ ಬಿಟ್ಟಿದ್ನಿ. ನಮ್ಮ ಅಜ್ಜ ಹುಟ್ಟಾಗಿದ್ದ ಬರೀ ಕೋಳಿ ಸಾರು, ನಾಟಿ ಕೋಳಿ ಸಾರು, ಬರೇ ಕೋಳಿ ಸಾರು ಉಂಡ್ಕೊಂಡಿದ್ದಾನೆ. ಯಾತೂ ಆಗಿಲ್ಲ. ಈಗ ನಾವು ಹಂಗೇನೆ ಅದು ಯಾಕನ ಮೊಳಕೆ ಕಾಯಿಲೆ ಆಗುತ್ತಂತೆ, ಪೈಸ ಅಂತಾರೆ ಒಟ್ಟುನು. ನಮ್ಮ ಅಜ್ಜಿಗೆ ಏನು ಆಗಿಲ್ಲ ಕಣೆ, ಘನವಾಗಿ ಉಮ್ತಾನೆ ಕೋಳಿ ಸಾರು. ಅದು ಯೋಸು ಊಟೇನೋ ಇಕ್ಕು ಒಂದು ವಾರ ತಕ ಇಕ್ಕು ಕುದಿಯಸ್ ಘನವಾಗಿ ಉಮ್ತಾನೆ ನೋಡಿ. ಅಜ್ಜಿಗೆ ಯಾತೂ ಆಗಲ್ಲ. ಮೊದ್ಲಿನವ್ರಿಗೆ ಯಾತೂ ಆಗ್ತಿರ್ಲಿಲ್ಲ ನಿಂಗತ್ತೆ. ಇವಾಗ ನರಿಗೆ ಅದು ನೋಡು, ನೀನು ಹಂಗೆ ಗುಂಡ್ ಕಲ್ಲಾಗಿದ್ಯಾ, ಘನವಾಗಿ ಶೆಂಡಾಗಿದ್ಯಮ್ಮ. ನಮ್ಮಂತವ್ರಿಗೆ ಕಣಮೋ ಇವಾಗ ನರಿಗೆ ಇಲ್ಲೋದ್ ಕಾಯಿಲೆ ಹೇಳತ್ತ. ನಾನು ಹಂಗೆ ಅನ್ಕೊಂತೀನಿ. ನಿಂಗೆ ಅಜ್ಜಿನೂ ರಂಗಜ್ಜ ಯಾವಾಗಲೂ ಕೋಳಿ ಸಾರು ಅಂತ ಮಾಡ್ತಾರೆ ನೋಡಿ. ಅವ್ರಿಗೆ ಯಾಕೆ ಇಟ್ಟಾಗಲ್ವಪ್ಪ ಅಂತೀನಿ. ನಮ್ಗೆ ಯಾತ್ರದ್ದು ಆಗಲ್ಲ. ನೀನು ನಮ್ಮ ಅಜ್ಜಿಂದಲ್ಲಿ ಗಳಮ್ಮ ಕೋಳಿ ಸಾರು ಅಂದ್ರೆ ಸಾಕು ಬೈಸಣಂತಿ. ಕೋಳಿ ಸಾರು, ಮಟನ್ ಸಾರು, ಹಲಸಿನ ಸಾರು ಅಂದ್ರೆ ತೀಡ್ತೀವಿ. ಯಾತು ಆಗಲ್ಲ ನಮ್ಗೆ. ಶಾನಕ್ ಉಂಡ್ಕೊಂಡು ಶಾನಕ್ಕಾಯ್ತೀವಿ. ಒಟ್ಟಿನಲ್ಲಿ ಇಲ್ಲೋದ್ಕಿಲ್ಲ ಅಷ್ಟೇ. ದಿನ ಇಕ್ಕಿ ಉಣ್ತೀನಿ ನಾನೇನು. ದೇವ್ರ ದಯದಿಂದಾನ ಪರಮಾತ್ಮ ನಮ್ಮ ಶಾನಕ್ಕೆ ಇಕ್ಕೇನ್ ಕಣಮ್ಮ. ಯಾತು ಅಂತವೆಲ್ಲ ನಾ ಕಂಡಿಲ್ಲ. ಅಯ್ಯಪ್ಪ ಹೇಳೋದೆಲ್ಲ ಕೇಳಿರಿ. ಹೋಗು. ಇಲ್ಲೋದೆಲ್ಲ ಏಯಪ್ಪ ಹೊರ್ಗಡೆಗೆ ಹೋಗೋಕ್ಕಾಗಲ್ಲ. ಅದ್ಯಾಪ ಆಪರೇಷನ್ ಮಾಡ್ಬೇಕು ಅಂತ ಹೇಳೋದು ಅಂತವೆಲ್ಲ ಕೇಳ್ಬಿಟ್ರೆ ಇದೇನಪ್ಪ ಇದು ಅಮ್ಮಂಗಾಗುತ್ತೆ. ದೇವ್ರ ಪರಮಾತ್ಮ ಹೆಂಗ ನಮ್ಮ ಶಾನಕ್ಕೆ ಇಕ್ಕೇನ್ ಕಣಿ. ಆ ಪಾಟಿ ಕೋಳಿ ಸಾರು ಅದು ಮಾಡ್ತೀವಿ. ನಮ್ಗೇನೋ ಅಂದ್ರೆ ಅಂತದೆಲ್ಲ ಕಂಡು ಬಂದಿಲ್ಲ. ನಾನು ಹೇಳಮ್ಮ ಹುಡುಗನಿಂದಲೂ ಬೋಲುಂಡೆ ಇದ್ನ ಕೋಳಿ ಸಾರು. ದಿವಸ ಕೋಳಿ ತಿಂದ ಇದ್ನ ಬೋಲ್ಸನಕ್ಕೆ ಉಂಡೆ ಇದ್ನ ನಾನೇನು ಕೋಳಿ ಸಾರು. ಇವಾಗಲೂ ಅಷ್ಟೇ ನಾನೇನಿಲ್ಲ. ನಾಟಿ ಕೋಳಿ ಇದಾವಂದ್ರೆ ಕೊಯ್ದು ಬಿಡೋದಿ. ತಲೆ ಕೆಡ್ಸಮಕ್ ಹೋಗಲ್ಲ. ಸುಮ್ಮನೆ ಇರತಕ್ಕ ಮೂನ್ ಸಾಯನ ಅಂತೀನಿ. ನಾನೇನು ಅವೆಲ್ಲ ಇಕ್ಕಮಕ್ ಹೋಗಲ್ಲ. ನೋಡ್ ವಯಸ್ಸೋಗಿರೋ ಅಂತವ್ರಿಗೆ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ, ಒಂದು ಆಪರೇಷನ್ ಮಾಡಿಸ್ಕೊಂಡಿಲ್ಲ, ಏನಿಲ್ಲ. ಹಂಗೆ ನೀವು ಇದ್ದೀರಾ. ಇವಾಗ ನಾವ್ಕೆ ಯಾತನ ಒಂದು ಕೋಳಿ ಪಳಿ ತಿಂತು ಅಂದ್ರೆ ಆಗುತ್ತೆ, ಹೊರ್ಗಡೆಗೆ ಹೋಗೋಕ್ಕಾಗಲ್ಲ. ಅದು ಯಾತ ಪೈಲ್ಸ್ ಆಗುತ್ತೆ ಅಂತಾರೆ. ನೋಡಮ್ಮ ಇವರ ಕರಿಯಮ್ಮನ ಮಗಳು ಅದು ಇನ್ನೋಟೈತೆ. ಅದು ಇನ್ನ ಈಗ ಒಂದು ಹುಡುಗರು ಆಗೈತೆ. ನಮ್ಮ ಇನ್ನ ಸಣ್ಣದೊಂದು ಹುಡುಗನ ಹುಡುಗಿನ ಆಗೈತಿ. ಅದ್ ಕಾಲೇ ಪೈಲ್ಸ್ ಆಪರೇಷನ್ ಆಗೈತೆ ಅಂತ ಕಣಿ. ಯಾರಂಗ ಗಮ್ತಿದ್ರಲ್ಲ ಸ್ಮಕ್ಕ. ಅದಿನ್ನ ಮೊನ್ನೆ ನೋಡಮ್ಮ ಅದು 1 ವರ್ಷದ 2 ವರ್ಷದ ಪಿಳ್ಳೆನ ಏನಾಯ್ತಂತಿ. ಅದಕ್ಕೆ ಹೊರ್ಗಡೆಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಆಪರೇಷನ್ ಮಾಡ್ಸವ್ರಂತಿ. ನೋಡಮ್ಮ ಅದಿನ್ನೇ ದಿನದ ಪಿಳ್ಳಿ. ನಮ್ಮ ಅಜ್ಜ ಗನವಾಗುಂಡ ನಮ್ಮ ಕೋಳಿ ಸಾರ. ಅಯ್ಯಪ್ಪ ಗನವಾಗೆ ಯೋಸ್ತಿನ ನನ್ನ ಇಕ್ಕು ಹಂಗಿ ಶೊಲ್ಬೇಡ ನನಗೆ ಇಕ್ಕು, ನಾನು ಉಣ್ತೀನಿ ಅಂತ ನಮ್ಮ ಅಜ್ಜ. ಗನವಾ ಕುದಿಯಸ್ ಒಯ್ದೈನಿ. ಗನವಾ ತೊಂಬಳು ಸಾರು ಉಂಡವನಿ, ಎಲ್ಲ ಉಂಡ ನಮ್ಮ ಅಜ್ಜ. ಗನವಾ ಗುಂಟ್ ಕಲ್ಲಾಗ್ಯಾನಿ. ನೀನು ಗನ್ಮಗೈತಿ ಸುಮ್ಕಿರೈ. ನೀನು ಗನ್ಮ ಗುಂಟ್ಕೊಂಡು ನೋಡಿಲ್ಲ ಸ್ಮಕ. ಯಾರಮ್ಮ ದಿಮ್ಗಿರೋದು ಅವಳು ಗನ್ಮ ಗುಂಟ್ಕಾಲಾಗ್ಯಾವ. ನನ್ಗಿನ ಸ್ಯಾನೆ ಅವಳೆ ಕಂಡ್ಲ ಸ್ಮ ಕುಂಬದು. ಇಬ್ರಾಳು ಸೆನಕೈದಿರ ಹೇಳಪ್ಪ. ದೇವ್ರು ಹೆಂಗ ಅಜ್ಜಿನ ಇಬ್ರಾಳ್ನು ಗನ್ವಾಗಿಕ್ಕವನ್. ಇಬ್ರಾಳು ಸೆನಕೈದಿರ. ಏನ್ ಇಬ್ರಾಗೆ ಒಬ್ರು ಜರಿಯಂಗಿಲ್ಲ. ನಿಂಗತ್ತೇನು ಗುಂಟ್ ಕಲ್ಲಾಗೈತಿ. ನೀನು ಸೆನಕೈದಿ ಆರೋಗ್ಯವಾಗಿ. ಇಬ್ರಾಳು ಸೆನಕೈದಿರ. ಈ ಪಾಟಿ ಕೋಳಿ ಕೊಕ್ರೆ ಅದು ಇದು ತಿನ್ಕೊಂಡ್ರು ಯಾತ ಕಾಯಿಲೆ ಆಗಿಲ್ಲ. ಸುಮ್ಮನೆ ಉಂಟ್ಕೊಂಡು ಗನ್ವಾಗಿದ್ದೀರ. ಮೊದ್ಲೆಲ್ಲನ ಗನ್ವಾಗ ನೀವು ಮೊದ್ಲಿನ ಊಟ ಅಲ್ಲ ಅವಾಗೆಲ್ಲನ ಒಳ್ಳೊಳ್ಳೆ ಊಟ ಉಂಟ್ಕೊಂಡು ರಾಗಿ ರೊಟ್ಟಿ ಅದು ಇದು ತಿನ್ಕೊಂಡಿದ್ರಿ. ಇವಾಗಿನ ಊಟಕ್ಕೆ ಬಿಡುತ್ತಿ. ಅವಾಗಿನ ಊಟಕ್ಕೂ ಇವಾಗಿನ ಊಟಕ್ಕೂ ಮೊದ್ಲಿಂದಲೂ ಬೋರ್ಕ್ ಮಾಡ್ಕೊಂಡು ಹಂಗೈತೆ. ನಿಮ್ಮಂಗಿರ್ಬೇಕು ಹೇಳು. ಇವಾಗಿಂದು ಬೋಲು ಕಷ್ಟ ಕಾಯಿಲೆ. ನಾನು ಹಂಗೆ ಅಂತೀನಿ. ನಮ್ಮಯ್ಯಪ್ಪನ ಹಂಗೇನಿ ಗ್ಯಾಸ್ಟಿಕ್ ಅಂಬತ್ ನೋಡಾಗಪ್ಪ. ಅಲ್ಲಿ ರಂಗಜ್ಜನ ಯಾಕೆ ಗ್ಯಾಸ್ಟಿಕ್ ಅಂಬಲ್ಲ ಏನು ಎಂಬಲ್ಲ. ಅಜ್ಜಿ ಹಂಗೈದಾರ ಹಂಗೆ ಉಂಟ್ಕೊಂಡು ಹಂಗೆ ಗುಂಟ್ಕಲ್ ಗುರ್ರಪ್ಪ ಆಗ್ಯಾರಿ. ನೀನು ನೋಡಿ ಹಂಗೆ ಮುದ್ದು ಬೇಕು ಗ್ಯಾಸ್ಟಿಕ್ಕು ಅದು ಬೇಕು ಇದು ಬೇಕು. ರಂಗಜ್ಜ ಜಾತ ಕೇಳಲ್ಲ ನಾನು. ಅಂದ್ರೆ ನಾವು ಯಾಕೆ ಸರ್ ಬರುತ್ತೆ ಅಜ್ಞೆ ಕಣೆ ಉಣ್ತೀವಿ ಅಂದ್ರೆ ಕೋಳಿ ಸಾರನು ಉಣ್ತೀವಿ. ಯಾಕಂದ್ರೆ ಅಜ್ಞೆ ಉಣ್ತೀವಿ ನಾವೇ. ನಾನು ನಮ್ಮ ಜಾತ ಕೇಳಲ್ಲ. ಉಂಡು ಬಿಡ್ತೀವಿ ಸುಮ್ಮನೆ ಮಾಡಿ ತುಂಬಾನ ಉಂಡು ಬಿಡ್ತೀವಿ. ಯಾತಿರುತ್ತ ಅದನ್ನ ಉಂಡು ಬಿಡ್ತೀವಿ ಸುಮ್ಮನೆ ಉಂಡ್ಕೊಂಡು ಸೆನಕೈದೀವಿ ಅಂದ್ರಿ. ಸೆನಕೈದೀವಿ. ಅರೆ ಮಣಿ ಮುಂಜಾಕ ಉಣ್ಬಾರಿ. ಒಂದು ನಾಟಿ ಕೋಳಿ ಇತ್ತು ಕೊಯ್ದಿದ್ದ ಅಜ್ಜ. ಒಂದಿಟ್ಟು ಸಾರು ಮಾಡಿದ್ದೆ ಬಾ ಉಣ್ಬಾ. ಬೇಡ ಮತ್ತಾಯಿ. ಉಣ್ರಿ ನೀವೇನೆ ಉಣ್ರಿ. ಒಂದೆರಡ ಇವು 4 ತತ್ತಿ ಸಾರ್ದಂತಾವು. ನನ್ನ ನಾಟಿ ಕೋಳಿ ಅದಕ್ಕೆ ಕೊಯ್ದೈನಿ. ಯಾಟೇನ ತತ್ತಿ ಸಾರ ಹಾಕೇ ಇಲ್ಲ ನನಗೆ. ತತ್ತಿ ಸಾರ ಹಾಕು. ಮರ ಇತ್ತೋತ್ ನೀರ ಮರ ಕುಕ್ಕಂಡ್ರೆ ಇದ್ದಳಕ್ಕಾಗಲ್ಲ. ಬೇಡಮ್ಮ ತಾಯಿ. ಒಳ ಕುಕ್ಕಂಡ್ರೆ ಇಕ್ಬೋದಮ್ಮ. ಇಲ್ಲಿ ವಾರ ಕುಕ್ಕಂಡು ಆಗ್ಲಲ್ಲ ಹೊರಕ್ಕೂ ಒಳಕ್ಕೂ ಯಾರು ತಾರಾಡ್ತಾರ ನೋಡಲ್ಲ ಸ್ಮಕ್ಕ. ಆತನಂತ ತಿಂತಾರೇನೆ ದೊರಗಮ್ಮ. ಅಲ್ಲೊಂದಿಟ್ಟು ಒಲೆ ಮೇಲೆ ಐತೆ ಒಂದೆರಡು ಅವು ನೋಡು. ಅವು ಕೈ ಹಿಂಗೆ ಹಂಗೆ ಹಾಕ್ತಮಕ್ಕಾಗುತ್ತೆ ಅವನ್ನ. ಸುಡಾದು ಒಲೆ ಮೇಲೆ ಐತೆ ಸಾರು ಹಂಗೇನೆ. ಯಪ್ಪ ಔಷಧಿ ಎದ್ಗೂ ಬೈಗೂ ಗುಚ್ಚಣಂಗಾಗುತ್ತೆ ಔಷಧಿ ಮಾಡಿರಿ. ನನ್ಗಂತೂ ಅಜ್ಜಿ ಜೀವನ ತುಂಬ ಚೆನ್ನಾಗಿದೆ. ಹಳ್ಳಿ ಜೀವನದಲ್ಲಿ ಅಜ್ಜಿ ಜೀವನ ಒಂಥರ ನೋಡೋಕೆ ಚಂದ. ಇವಾಗಿನ ಕಾಯಿಲೆಗೆ ಎಲ್ಲ ನೋಡಿದರೆ ಇವರೇ ಬೆಸ್ಟ್ ಅನಿಸುತ್ತೆ. ಇವಾಗ ಮೊದಲಿಂದಲೂ ಒಂದು ಆಪ್ರೇಷನ್ ಆಗಿಲ್ಲ, ಒಂದೇನೇನು ಇವರಿಗೆ ತೊಂದರೆ ಆಗಿಲ್ಲ. ಅಷ್ಟು ಚೆನ್ನಾಗಿದ್ದಾರೆ. ಇವಾಗ ನನಗೆ ಚಿಕನ್ ತಿಂದರೆ ಹೀಟ್ ಆಗುತ್ತೆ,
ಪೈಲ್ಸ್ ಆಗುತ್ತೆ ಅಂತ ಇಲ್ಲದ್ದು ಹೇಳ್ತಾರೆ. ಇವರೇನಿಲ್ಲ, ಯಾವಾಗದೂ ಉಮ್ತಾನೇ ಇರ್ತಾರೆ, ಚೆನ್ನಾಗಿದ್ದಾರೆ. ಹಿಂಗಿರಬೇಕು. ಅಜ್ಜ ಅಜ್ಜಿ ಜೀವನ ತುಂಬ ಚೆನ್ನಾಗಿದೆ. ನಿಮಗೆ ಅಜ್ಜ ಅಜ್ಜಿ ಜೀವನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಹಳ್ಳಿ ಕಡೆ ಇದೇ ಥರ ಇದೆಯಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲನ್ನು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅವರು ನೋಡಲಿ, ಶೇರ್ ಮಾಡಿ. ದಯವಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.